ಮುಂದ್ಗಡೆ ಎಲ್ಲ ಫಾಗಿ ಕವರ್ ಆಗ್ತಾ ಇದೆ. ಸಾಕಾಗಿದೆ ಗುರು ಓಡ್ಸೋಕ್ಕೆ, ಜಿಂಗಿಲ್ಲ ಅಲ್ಲ. ಒಳ್ಳೆ ವ್ಯಾಪಾರ ಇವತ್ತು ಎಲ್ರಿಗೂ. ನೋಡಿ ಇಲ್ಲಿ ಕೀ ಸೆಟ್ಗಳು, ವಾಚು, ತಾಮ್ರದ ತಟ್ಟೆಗಳು. ಬೆಳಗ್ಗೆ ಬೇಗ ಎದ್ದು ಬೆಂಗಳೂರು ಸತಿ ಎಕ್ಸ್ಪ್ಲೋರ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸರಿ ಹಾಂ, ನೋಡಿ ರೈಡರ್ಸ್ ಎಲ್ಲ ಓಡ್ತಾ ಇದ್ದಾರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋಕ್ಕೆ. ಶಿಷ್ಯಂದರು ನೋಡು, ಕೇರಳ ಪಾಸ್ ಎಲ್ಲ ಇದ್ದಾರೆ. ಮಕ್ಕಳು ಚೀಪ್ ಆ್ಯಂಡ್ ಬೆಸ್ಟ್ ಹೆವಿ ಶೋಕಿ ಮಾಡ್ತಾರೆ. ಬಜಾರೇ ಬಜಾರು, ನಮ್ಮ ಸಂಡೇ ಬಜಾರು. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೀವು ನೋಡ್ತೀರಾ ಹಾಗೆ ಅರ್ಲಿ ಮಾರ್ನಿಂಗ್ ಸಂಡೇ ಇವತ್ತು. ಹ್ಯಾಪಿ ಸಂಡೇ ಎಲ್ರಿಗೂ. ಅಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಫಾಗ್ ಎಲ್ಲ ಫುಲ್ ಕವರ್ ಆಗ್ಬಿಟ್ಟಿದೆ. ಚಳಿ 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 ತಾಳೇನು ಈ ಚಳಿಯಾ ಅನ್ನಿಸ್ತಾ ಇದೆ. ಚಳಿ ಬಂದವ್ರ ಆದರೂ ಎದ್ದು ಬೆಳಗ್ಗೆನೆ ಹೊರಟಿದ್ದೀವಿ. ಒಂದು ಸಣ್ಣ ಸಿಟಿ ರೈಡ್ ಅಂತ ಹೋಗ್ತಾ ಇದೀವಿ. ಔಟ್ಸ್ಕರ್ಟ್ಸಲ್ಲಿ ಏನು ಹೋಗ್ತಾ ಇಲ್ಲ. ಸೊ ಹೇಗಿರುತ್ತೆ ನಮ್ಮ ಬೆಂಗಳೂರು ಈ ಚಳಿಗಾಲದಲ್ಲಿ ಮಾರ್ನಿಂಗ್ ವೆದರಲ್ಲಿ, ಎಷ್ಟು ಫಾಗ್ ಇರುತ್ತೆ, ಏನು ಕತೆ ಎಲ್ಲನೂ ತೋರಿಸ್ತೀನಿ. ಬನ್ನಿ ಅಂದಾಗೆ ನಾವಿವತ್ತು ಚಿಕ್ಕಪೇಟೆ ಕಡೆ ಹೊರಟಿದ್ದೀವಿ. ಸಣ್ಣ ಪುಟ್ಟ ಪರ್ಚೇಸಿಂಗ್ ಇದ್ದೇ ಇರುತ್ತೆ. ಹಾಗೆ ಒಂದು ಸಂಡೇ ಬಜಾರ್ಗೆ ಒಂದು ವಿಸಿಟ್ ಕೊಟ್ಕೊಬರೋಣ ಅಂತ. ಮಾರ್ನಿಂಗ್ ಹೇಗಿರುತ್ತೆ ಅಂತ ಹೇಳ್ತೀನಿ. ನೋಡಿ ರೈಡರ್ಸ್ ಎಲ್ಲ ಓಡ್ತಾ ಇದ್ದಾರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋಕ್ಕೆ. ಶಿಷ್ಯಂದರು ಹೊಸ ಹಿಮಾಲಯನ್. ಐ ಡೋಂಟ್ ಮೈಂಡ್ ಆಫ್ ಹಿಮಾಲಯನ್ ನ್ಯೂ ಲುಕ್. ಚೆನ್ನಾಗಿದೆ ಅಲ್ವಾ? ಈಗ ನೋಡಿ ಮುಂದ್ಗಡೆ ಎಲ್ಲ ಫಾಗಿ ಕವರ್ ಆಗ್ತಾ ಇದೆ. ಸಾಕಾಗಿದೆ ಗುರು ಓಡ್ಸೋಕ್ಕೆ, ಜಿಂಗಿಲ್ಲ ಅಲ್ಲ. ಇವ್ನ್ಯಾವನ ಸೆಡೆ ನನ್ನ ಮಗ. ಪರ್ಚೇಸಿಂಗ್ ಜೋರ ನಡೀತಾ ಇದೆ ಗುರು. KR ಮಾರ್ಕೆಟ್ ಫುಲ್ ಜಾಮ್. KR ಮಾರ್ಕೆಟ್ ಅಂತೀನಿ, KR ಪುರಂ ಮಾರ್ಕೆಟ್ ಫುಲ್ ಜಾಮ್. ಸೊ ಫುಲ್ ಪ್ಯಾಕ್ ಆಗೋಗಿದೆ. ಆಪೋಸಿಟಲ್ಲಂತೂ ಬರ್ತಾನೆ ಅವರೇ ತುಂಬ ಜನ ಬರ್ತಾವ್ರೆ. ನೋಡ್ಕೊಂಡು ಓಡಿಸ್ಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ನೋಡಿ ಒಳ್ಳೆ ಇಂಡಿಕೇಟ್ರ್ ಹಾಕೋನೆ ಸ್ಟ್ರೈಟ್ ಹೋಯ್ತು ಅವನೇ ಶಿಷ್ಯ. ಲೈ ಇಂಡಿಕೇಟ್ರ್ ಆಫ್ ಮಾಡು. ಹೋಗೋ ಕೆಲ್ಸ ನೋಡು, ಹೋಗಲಿ. ಸಾರಿ ಹಾಂ, ಇಲ್ಲ ಆಫ್ಲೈನ್. ಹಾಂ, ಇಲ್ಲಿ ರೈಡರ್ಸ್ ಅರೇನಾ ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಅರೇನಾ ಲೀಟ್ರ್ ಎಲ್ಲ ಗೊತ್ತಿಲ್ಲ. ಬಾಕ್ಸ್ ಹಾಕ್ಸ್ಕೊಂಡು ಸ್ಟೆಟ್ಸ್ ಹಿಂದೇನೆ ಬಾಕ್ಸಿದ್ದೀನಿ. ಆ ಬಾಕ್ಸು ಏನು ಕತೆ ಯಾವುದು ಅಂತ ವಿಚಾರಿಸ್ತಾ ಇದ್ದಾನೆ ಶಿಷ್ಯ. ಅಷ್ಟೇ. ನನಗಂತೂ ಈ ರೀತಿ ಬೆಳಗ್ಗೆ ಬೆಂಗಳೂರು ನೋಡೋಕ್ಕಂತೂ ಭಾಳ ಇಷ್ಟ ಆಗುತ್ತೆ ಗುರು. ಅದರಲ್ಲೂ ಚಳಿಗಾಲದಲ್ಲಿ ಮಾತ್ರ ವೆದರ್ ಮಾತ್ರ ನನಗಂತೂ ಚಳಿ ಬಹಳ ಇಷ್ಟ. ತಡೆಯೋಕ್ಕಾಗೋವಷ್ಟು ಇಷ್ಟ. ಮೀನ್ಸ್ ನನ್ನ ಲಿಮಿಟೇಷನ್ ಮೀರಿ ಹೋಗೋವರೆಗೂ ಇಷ್ಟ ಆಗುತ್ತೆ. ಸೆಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಿಂಸೆ ಕೊಡುತ್ತೆ. ಅದಕ್ಕೋಸ್ಕರ ಬೆಂಗಳೂರನ್ನ ಈ ರೀತಿ ಅರ್ಲಿ ಮಾರ್ನಿಂಗ್ ಎದ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇರೆ ಲೆವೆಲ್ ಫೀಲಿಂಗ್ ಬರುತ್ತೆ ಗುರು. ಯಾರು ಬೈಕರ್ಸ್ ಇದ್ದರೆ ದಯಮಾಡಿ ಬೆಳಗ್ಗೆ ಬೇಗ ಎದ್ದು ಬೆಂಗಳೂರು ಸತಿ ಎಕ್ಸ್ಪ್ಲೋರ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೆವೆನ್. ಈಗ ಸ್ವಲ್ಪ ಗಾಡಿ ಚಳಿ ಬಿಟ್ಟು ರೋರ್ ಮಾಡ್ತಾ ಇದೆ. ಆ ಪ್ಯೂರ್ ಜಪಾನೀಸ್ ಸೌಂಡ್ ಕೇಳೋಕ್ಕೆ ಏನು ಹಿತ ಗುರು ಕಿವಿಗೆ. ಏನೋ ಆ ಥರ ತಲೆನೋವಿಲ್ಲ. ಓಲ್ಡ್ RX ಮಜನೇ ಬೇರೆ. ಸೂಪರ್. ಆ ಬೀಟು, ಆ ರೋರು ನೆಕ್ಸ್ಟ್ ಲೆವೆಲ್ ಗುರು. ಈ ಟೋಸ್ಟರ್ಗಳದ್ದು ಒಂದೊಂದು ಥರ ವಿಭಿನ್ನ ಗುರು. RXದೇ ಒಂಥರ, HDದೇ ಒಂಥರ ಸೌಂಡು. ಏನು ಪುಣ್ಯ ಮಾಡಿದ್ವಿ ಗುರು ನಾವು. ದಿಸ್ ಇಸ್ ದ ಲಾಸ್ಟ್ ಜನರೇಷನ್ ಅನಿಸುತ್ತೆ ಈ ರೀತಿ ಗಾಡಿಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಿರೋ. ಈಗಿನ ಕಿಡ್ಸಿಗೆ ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಇವಿಲೇ ಮುಳುಗೋಗಿರ್ತಾರೆ. ಐ ಫೀಲ್ ಸ್ಯಾಡ್ ಫಾರ್ ದಿಸ್ ಜನರೇಷನ್ ಆ್ಯಕ್ಚುಲಿ. ಅದರಲ್ಲೂ 2005ನೇ ಇಸ್ವಿ ಮೇಲೆ ಹುಟ್ಟಿರೋರಿಗೆ ಹೇಳ್ತಾ ಇರೋದು ನಾನು.
ಬೆಸ್ಟ್ ಆಫ್ ಲಕ್. ಸೌಂಡ್ ಕೇಳಿಸ್ಕೊಳ್ಳಿ, ರೇವ್ ಮಾಡ್ತೀನಿ. ಒಂದು ಖಾಲಿ ಸ್ಟ್ರೆಸ್ ಸಿಕ್ಕಿದೆ. ಆಹಾ, ಸೌಂಡ್ ಕೇಳಿಸ್ತಾ ಇದೆಯಾ? ಲಿಸನ್, ಕಮಾನ್ ಬೇಬಿ, ರೋರ್. ಆಹಾ, ಓಹೋ, ಕಮಾನ್. Yeah, that's my baby. Woo. ಕೇಳಿಸ್ಕೊಂಡ್ರಲ್ಲ? ಆಹಾ, ಮ್ಯೂಸಿಕ್ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡ್ಕೊಬಿಡಿ. ನಾನು ಬೆಂಗಳೂರಲ್ಲಿರೋ ಕನ್ನಡಿಗರಲ್ಲಿ ನನ್ನದೊಂದು ಮೇನ್ ಮನವಿ ಏನಪ್ಪ ಅಂತಂದರೆ, ಔಟ್ಸೈಡ್ ಏನು ಪ್ರಾಬ್ಲಮ್ ಇಲ್ಲ. ಬೆಂಗಳೂರಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಸೊ ನಾರ್ತಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಕೆಲವ್ರು ಮಾತ್ರ ನಾನು ಹೇಳ್ತಾ ಇರೋದು, ನಾರ್ತಿಗೆ ಸಪೋರ್ಟ್ ಮಾಡ್ತೀರಾ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕನ್ನಡಿಗರೇ ಕನ್ನಡನ ಫಾಲೋ ಮಾಡ್ತಾ ಇಲ್ಲ. ಕನ್ನಡದಲ್ಲೇ ಮಾತಾಡೋಕೆ ಕಳ್ತಾರೆ, ಇಂಗ್ಲೀಷಲ್ಲೇ ಕನ್ವರ್ಸ್ ಮಾಡ್ತಾರೆ, ಹಿಂದಿ ಅವ್ರ ಹತ್ರ ಹಿಂದಿ ಜೊತೆ ಮಾತಾಡ್ತಾರೆ, ತಮಿಳ್ ಜೊತೆನೇ ಮಾತಾಡ್ತಾರೆ. ಸೊ ಬೇರೆ ಲ್ಯಾಂಗ್ವೇಜ್ ಕಲಿಯೋದು ತಪ್ಪು ಅಂತ ಹೇಳ್ತಲ್ಲ, ಕಲೀರಿ. ಬಟ್ ನಮ್ಮ ಲ್ಯಾಂಗ್ವೇಜ್ನ ಯಾವತ್ತೂ ಮರೆಯೋಕೆ ಹೋಗ್ಬಿಡಿ. ಯಾಕೆಂದರೆ ನಾವು ಹುಟ್ಟಿ ಬಂದಂಥ ಬೇರೇನಿದೆ ಅದನ್ನು ಮರೆಯೋಕೆ ಹೋಗ್ಬಾರ್ದಂತೆ. ಸೊ ಕರ್ಮ ಅನ್ನೋದೊಂದು ಯಾವತ್ತೂ ಬಿಡಲ್ಲ. ಸೊ ನಮ್ಮ ತಾಯಿನಾಡಿಗೆ, ನಮ್ಮ ತಾಯಿ ಭಾಷೆಗೆ ಯಾವತ್ತೂ ಚಿರಋಣಿಯಾಗಿರಬೇಕು. ಅರ್ಥ ಆಗ್ತಿದೆಯಾ? ಈ ವಿಡಿಯೋ ನೋಡ್ತಿರೋರು ಯಾರೇ ಇದ್ರು, ಸೊ ಅದನ್ನು ಅಳವಡಿಸ್ಕೊಳ್ಳಿ. ಸೊ ಇಲ್ಲಿ ಬಂದಿರೋರ ಹತ್ರ ಕನ್ನಡ ಭಾಷೆಯಲ್ಲೇ ಮಾತನಾಡಿ, ಅವ್ರಿಗೂ ಕಲಿಸಿ, ಅವ್ರನ್ನೂ ಕನ್ನಡ ಮಾತಾಡೋಂಗೆ ಮಾಡಿ. ಅದು ಬಿಟ್ಟು ನೀವೇ ಬೇರೆ ಲ್ಯಾಂಗ್ವೇಜ್ ಮಾತಾಡೋಕೆ ಹೋಗ್ಬೇಡಿ. ಅತಿಥಿ ಸತ್ಕಾರ ಮಾಡೋದು ನಿಜ ಒಳ್ಳೆಯದು, ಬಟ್ ಅತಿಥಿ ಸರ್ಕಾರದಲ್ಲಿ ನಮ್ಮ ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ ಅವ್ರಿಗೆ ತಿಳಿಸ್ಕೊಡೋದು ಇನ್ನೂ ಒಳ್ಳೇದಲ್ವಾ? ಏನಂತೀರಾ? ಅಷ್ಟೇ. ಅಂತೂ ಇಂತೂ ಚಿಕ್ಕಪೇಟೆ ಹತ್ರ ಇರೋ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಡೌನ್ ಇಳಿದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ ಸಂಡೇ ಬಜಾರ್. ಸೊ ನನ್ನ ಕಸಿನ್ ನೋಡಿಲ್ವಂತೆ, ಅವ್ನಿಗೆ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನಿಗೇನೋ ಇಷ್ಟ ಆದರೆ ತೊಗೋತಾನೆ, ಇಲ್ಲಾಂದರೆ ಇಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲರೂ ಒಂದು ಕಡೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ, ಆರಾಮಾಗಿ ಸಿಟಿ ಒಂದು ರೌಂಡ್ ಬೇಟ್ ಹೊಡ್ಕೊಂಡು ಹೋಗ್ತಾ ನಮ್ಮ ಮನೆ ಕಡೆಗೆ. ಈಗ ಸಂಡೇ ಬಜಾರ್ ಒಳಗೆ ಹೋಗೋಕ್ಕೆ ಕೇರ್ ಮಾರ್ಕೆಟ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ಎಲ್ಲ ಬೆಳಗ್ಗೆನೇ ಎದ್ದು ಮುನ್ಸಿಪಾಲ್ಟಿ ವರ್ಕರ್ಸ್ ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನಾಗೆಲ್ಲ ಪ್ಯಾಕ್ ಮಾಡಿ ತುಂಬಿ ಟ್ರ್ಯಾಕ್ಟರ್ ಮೇಲಿಂದ ಲಾರಿ ಮೇಲಿಂದ ಕಳಿಸ್ತಾ ಇದ್ದಾರೆ. ಕೇಳ್ತಿಡಿಯಪ್ಪ ಮೇಲೆ ನಮ್ಮ ಕೇಳಿ. ಭಯ್ಯ ಸಂಡೇ ಬಜಾರ್ ಜಾತೆ ಇದು, ಸಂಡೇ ಬಜಾರ್ ಜಾತೆ ರೋಡು, ಸಂಡೇ ಬಜಾರ್ ಜಾತೆ ರೋಡು. ಹಾಂ ಬಾಜು. ಹಾಂ 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 ಚಿಕ್ಕ ಮುಚ್ಚಂಗೆ ಗೊತ್ತಾಳಪ್ಪ. ಯಾಕೆ ಹಾಂ ಸರಿಯಪ್ಪ ಸರಿ. ನೋಡಿ ಬಂದ್ವಿ ಸಂಡೇ ಬಜಾರ್ ಗಲ್ಲಿ ಒಳಗೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡು ನಿನ್ನ ಸಂಡೇ ಬಜಾರು. ಬಟ್ಟೆ, ಶೂ ಬಟ್ಟೆ, ಹಳೆ ಪಾತ್ರೆ, ಹಳೆ ಕಬ್ಬಿಣ ಎಲ್ಲ ಹಳೇದು. ಹೊಸದು ಸಿಗುತ್ತೆ, ಹಳೇದಂತಲ್ಲ. ಮೋಸ್ಟ್ ಆಫ್ ಆಲ್ ಹಳೇದೇ ಸಿಗೋದಿಲ್ಲ. ಈಗ ತಾನೇ ಎಲ್ಲ ಬಿಚ್ಚಿ ಅವ್ರ ಅಂಗಡಿಗಳನ್ನ ಓಪನ್ ಮಾಡ್ಕೊತಾವ್ರೆ. ಒಳ್ಳೆ ವ್ಯಾಪಾರ ಇವತ್ತು ಎಲ್ರಿಗೂ. ನೋಡಿ ಇಲ್ಲಿ ಕೀ ಸೆಟ್ಗಳು, ವಾಚು, ತಾಮ್ರದ ತಟ್ಟೆಗಳು. ಮದುವೆಗಿದ್ವಿ ಆಚಾರ್ಯರು ಹೊಸ್ದಾಗಿ ಇಲ್ಲಿಗೆ ಬಂದ್ಬಿಟ್ರೆ ನೋಡಪ್ಪ, ನೋಡಿ ನನಗೆ ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಇದು ಬಟ್ಟೆ ತಗೊಂಡು ಓಡ್ಬೋದು. ತುಂಬಾನೇ ಗ್ರೇಟ್ ಆಗ್ಬಿಟ್ರೆ ನೀವು. ಎಲ್ಲೋ ಮಿಸ್ ಹೊಡಿತಾ ಇದೆ. ನೋಡು ಏನು ಬೇಕು, ಏನು ತಗತ್ತೀಯ? ಬಯ್ಯ 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 ಬಯ್ಯ. ಇವ್ನ ಯಾವನ ಸೆಡೆ ನನ್ನ ಮಗ? ಇಲ್ಲೇನಾ ಎಲ್ಲ ಹಿಂದ್ಗಡೆ ಹೋಗ್ಬೇಕಿತ್ತ. ಬಜಾರು ನಮ್ಮ ಸಂಡೇ ಬಜಾರು, ಬಜಾರು ನಮ್ಮ ಸಂಡೇ ಬಜಾರು. ಭಯ್ಯ ಸಂಡೇ ಬಜಾರು ಮೇನ್ ರೋಡ್ಗೆ ಇದೇ ರೋಡ್ ಹೋಗುತ್ತಾ? ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಸಂಡೇ ಬಜಾರ್ ಮೇನ್ ರೋಡ್ ಇದೆನಾ? ಅಯ್ಯೋ ಕಲ್ಸಂಪಟ್ರಾಗ ಹೋಯ್ತಲ್ಲ ಗುರು. ಇಲ್ಲಿ
ಬಂದು ಎಲ್ಲೆಲ್ಲೋ ತಗ್ಲಾಕಬಿಟ್ನಲ್ಲಪ್ಪ ಮಿಸ್ ಆದರೆ ಹೆಂಗೆ ಗುಮ್ತಾರೆ ಗೊತ್ತಾ ಇಲ್ಲಿ ಟ್ರಾಫಿಕ್ ಒಳಗೆ. ಇದೇ ಮೇನ್ ರೋಡು, ಇಲ್ಲಿಂದನೇ ಸ್ಟಾರ್ಟ್ ಸಂಡೆ ಬಜಾರು. ಟ್ರಾಫಿಕ್ಕು ಆಗ್ತಾರೆ ನೋಡು. ಬಾ ಇಲ್ಲಿ ಗೊತ್ತಾಗತ್ತೆ ಮುಂದೆ ಇನ್ನು ನೋಡು. ಅಣ್ಣ ಯಾಕಣ್ಣ ನೋಡು, ಸುಡ್ಕೇಸ್ ಬೇಕಾ ಹೊಸದಾಗಿ, ಪಾತ್ರೆಗಳು ಬೇಕಾ, ಏನು ಬೇಕು ನೋಡಿಲ್ಲು ಏನೋ ಆಗ್ತಾವನೆ ಚಡ್ಡಿ ಗಿಡ್ಡಿ ಎಲ್ಲನು ನೋಡಿ. ಇಲ್ಲಿ ಜಾಕೆಟ್ಸು ತೆಕ್ಕೆ ನೋಡ್ತೀಯಾ? ನೋಡು ಕೇರಳ ಬಾಯ್ಸ್ ಎಲ್ಲ ಇಲ್ಲ ಇದ್ದಾರೆ. ಮಕ್ಕಳು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೆವಿ ಶೋಕಿ ಮಾಡ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.